ನಾಯಕರು ಆಟದಲ್ಲೂ ಮುಂದಿರಲಿ ಎಂದು ಹರಸಿ ಬಂಧುಗಳೇ ಇಂದು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಮುಂದೆ ನುಗ್ಗಿ ಜಯ ಸಾಧಿಸಲಿ ಕರ್ನಾಟಕ. ಸೈಮಾ 2022 ಇಸ್ ಹ್ಯಾಪನಿಂಗ್. ನನ್ನ ಜೊತೆಗೆ ಒಬ್ರಲ್ಲ ಇಬ್ರು ಸ್ಟಾರ್ಸ್ ಇದ್ದಾರೆ. ಇಬ್ರು ಒಟ್ಟಿಗೆ ಇರೋದು ಇನ್ನೂ ಖುಷಿ ಆಗ್ತಾರೆ. ಒನ್ಸ್ ಅಗೇನ್ ಅ ವೆರಿ ವಾರ್ಮ್ ವೆಲ್ಕಮ್ ಟು ಅಭಿಷೇಕ್ ಅಂಬರೀಶ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಅಂಡ್ ಡಿ-ಬಾಸ್. ಬಹಳ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಸೈಮಾಗೆ ಬೆಂಗಳೂರಲ್ಲಿ ನಡೀತಾ ಇರೋ ಸೈಮಾಗೆ ದರ್ಶನ್ ಅವ್ರು ಬಂದಿರೋದು. ಸರ್ ತಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ಸರ್, ಬೆಂಗಳೂರಲ್ಲಿ ಮಾಡ್ತಾ ಇರಲ್ಲ ಅದೇ ತುಂಬಾ ಖುಷಿ ಅಲ್ಲ ಸರ್. 90 ವರ್ಷಗಳ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಏನಿದೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 1932ರಲ್ಲಿ ನಡೆದಂಥ ಮೊದಲ ದಕ್ಷಿಣ ಭಾರತದ ಸಿನಿಮಾ ಇವತ್ತು 90 ವರ್ಷಗಳನ್ನ ಪೂರೈಸಿ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೈಮಾಗೆ 10ನೇ ವರ್ಷ. ತಮ್ಮಿಬ್ಬರಿಗೂ ಏನನ್ಸ್ತಾರೆ ಒನ್ ಆಫ್ಟರ್ ದ ಅದರ್? ಕಂಗ್ರಾಟ್ಸ್ ಟು ಸೈಮಾ ಆನ್ 10 years. ಒಂದು ಮೊದಲನೇದಾಗಿ ತುಂಬ ಸಂತೋಷ ಆಗ್ತಿದೆ ಬೆಂಗಳೂರಲ್ಲಿ ಬಂದು ಮಾಡ್ತಾ ಇದ್ದೀರಾ. ಲೆಟ್ ಇಟ್ ಬಿ ಅ ಗ್ರ್ಯಾಂಡ್ ಸಕ್ಸಸ್. ಬೆಂಗಳೂರಿಗೆ ಬಂದು ಅವ್ರು ಮಾಡ್ತಾ ಇದಾರಲ್ಲ, ಸೊ ಇದು ಫಸ್ಟ್ ಟೈಮ್ ಅಲ್ಲ ಅವ್ರದ್ದು, ಸೊ ಅವರು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತಾರೆ. ಹಾಗೆ 4 ಭಾಷೆಯ ದಿಗ್ಗಜರು ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಸೇರೋದೇ ಒಂಥರ ಇಟ್ಸ್ ಟ್ರೀಟ್. ತಮ್ಗೇನು ಅನ್ಸುತ್ತೆ ಸರ್? ಖುಷಿ ಆಗುತ್ತೆ ಆ್ಯಕ್ಚುಲಿ, ಸೇರೋಕ್ಕೆ ಒಂದು ಅವಕಾಶ ಅಲ್ಲ ಎಲ್ಲ. ಆ್ಯಂಡ್ ಸರ್ ಆ್ಯಕ್ಚುಲಿ ಸೌತ್ ಇಂಡಿಯನ್ ಸಿನಿಮಾ ಅಂದರೆ 40-50 ವರ್ಷ ಹಿಂದೆ ತಗೊಂಡ್ರೆ ಕನ್ನಡ ಬೇರೆ, ತೆಲುಗು ಬೇರೆ, ತಮಿಳ್ ಬೇರೆ, ಮಲಯಾಳಂ ಬೇರೆ. ಈಗ ಒಟ್ಟಾರೆ ಸೇರಿ ಹಬ್ಬ ಮಾಡ್ತಾ ಇದೀವಿ ಅಂದರೆ ನಮ್ಮ ಕನ್ನಡ ಸಿನಿಮಾ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಸಕ್ಸಸ್ಗೆ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ಬೆಂಗಳೂರಲ್ಲಿ ಆಗ್ತಾ ಇರೋದು ಒಂದು ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಕನ್ನಡ ಏನಿಲ್ಲ ಆ್ಯಕ್ಚುಲಿ ನೋಡ್ರಿ, ಆ್ಯಕ್ಚುಲಿ ಬೆಂಗಳೂರಲ್ಲಿ ಎಲ್ಲರೂ ಬಂದು ಇದು ಏನೋ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ದಟ್ಸ್ ಅ ಮಾರ್ಕೆಟ್ ಇಸ್ ಬಿಗ್, ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಸೇರ್ತಾ ಇದೀವಿ. ದಟ್ಸ್ ಅ ಗುಡ್ ಅಲ್ಲ. ಸರ್ ನಿಮಗೆ ಹೆಮ್ಮೆ ಅನ್ನಿಸ್ತಾ ಇದೆಯಾ, ಖುಷಿ ಅನ್ನಿಸ್ತಾ ಇದೆಯಾ, ಹಬ್ಬ ಅಂತ ಅನ್ನಿಸ್ತಾ ಇದೆಯಾ, ಏನಂತ? ಎಲ್ಲವೂ ಅನಿಸ್ತೈತೆ, ಹೇಳಿದೆಲ್ಲ ಅನಿಸ್ತೈತೆ. ಸೊ ಇವತ್ತು ಸೈಮಾ 2022 ಬೆಂಗಳೂರಲ್ಲಿ ನಡೀತಾ ಇರೋದು, ನೀವು ಬಂದಿರೋದು, ನಿಮ್ಗೆ ಎಷ್ಟನೇ ಸೈಮಾ ಸರ್ ಆ್ಯಕ್ಚುಲಿ? ನಾನು ಇದೇ ಮೊದಲನೇ ಸಲ ಸೈಮಾ. ಅದ್ರ ಜೊತೆಗೆ ಆಸ್ ಅ ಡಿ-ಬಾಸ್ ಫ್ಯಾನ್, ವಿಶಿಂಗ್ ಯು ದ ವೆರಿ ಬೆಸ್ಟ್ ಫಾರ್ ಕ್ರಾಂತಿ ಸರ್. ವಿಶಿಂಗ್ ಯು ದ ಬೆಸ್ಟ್. ನಿಮ್ಮಯ ಅಕ್ಕರೆಯ ನಾಯಕರು ಆಟದಲ್ಲೂ ಮುಂದಿರಲಿ ಎಂದು ಹರಸಿ ಬಂಧುಗಳೇ ಇಂದು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಮುಂದೆ ನುಗ್ಗಿ ಜಯ ಸಾಧಿಸಲಿ ಕರ್ನಾಟಕ. ನಿಮ್ಮಯ ಅಕ್ಕರೆಯ ನಾಯಕರು ಆಟದಲ್ಲೂ ಮುಂದಿರಲಿ ಎಂದು ಹರಿಸಿ ಬಂಧುಗಳೇ ಇಂದು. ಸೈಮಾ 2022ಗೆ ಕಳೆ ಹೆಚ್ಚಾಗ್ತಾನೆ ಇದೆ. ನನ್ನ ಜೊತೆಗೆ ಒಬ್ರಲ್ಲ ಡಬಲ್ ಬೊನಾನ್ಸಾ ದಂಪತಿಗಳು ಇಬ್ರು ಬಂದಿದ್ದಾರೆ. ಅ ವಾರ್ಮ್ ವೆಲ್ಕಮ್ ಟು ಯು. ಥ್ಯಾಂಕ್ ಯು ವಿನಾಯಕ್. ಲುಕಿಂಗ್ ಆರ್ಜಿಯಸ್ ಅಂಡ್ ನೈಸ್ ಅಂಡ್ ಯು ಲುಕಿಂಗ್ ಹ್ಯಾಂಡ್ಸಮ್. ಥ್ಯಾಂಕ್ ಯು ಜೋ. ಭಾಳ ಹೆಮ್ಮೆ ಆಗ್ತಾ ಇದೆ, ಯಾಕಂದ್ರೆ ನಮ್ಮವರಲ್ಲ ಬೇರೆಯವ್ರು ನಿಮ್ಮನ್ನು ನಂಬರ್ 1 ಸ್ಟಾರ್ ಅಂತ ಕರೀತಾರೆ, ಅದೇ ನಮಗೆ ಭಾಳ ಖುಷಿ. ಸೊ ಟೆಲರ್ಸ್ ಸೈಮಾ 10 ವರ್ಷ ಈ ಒಂದು ಜರ್ನಿಗೆ ತಾವು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ, ನಮ್ಮೂರಿಗೆ ಬಂದಿದ್ದಾರೆ ಫಸ್ಟ್ ಟೈಮ್. ಭಾಳ ವರ್ಷದ ಆಸೆ ನಂದು, ಐ ಥಿಂಕ್ ಎಲ್ಲರ ಆಸೆ ಕೂಡ ಅದು. ಸೊ ಮೊದಲನೇ ಸಲ ಇಲ್ಲಿ ಬಂದಿರೋದು ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ. ಎಂಜಾಯ್ ಮಾಡೋಣ ಅಂತೀವಿ. ಎಲ್ಲ 4 ಇಂಡಸ್ಟ್ರಿಗಳು ಒಟ್ಟಿಗೆ ಸೇರಿ ಒಂದು ಸೈಮಾ 10 ವರ್ಷ, ಮತ್ತೊಂದು ದಕ್ಷಿಣ ಭಾರತದ ಸಿನಿಮಾ ಏನಿದೆ ಅದರ 90 ವರ್ಷನ ಆಚರಿಸ್ತಾ ಇದ್ದಾರೆ. ಹೇಗೆ ಅನ್ಸತ್ತೆ ತಮಗೆ? ಖುಷಿ ಆಗುತ್ತೆ, ಅಷ್ಟು ದೊಡ್ಡ ಪ್ರಪಂಚ, ಅಷ್ಟು ಮಹನೀಯರೆಲ್ಲ ಇದ್ದೋದಂಥ ಒಂದು ಉದ್ಯಮ, ಅವರೆಲ್ಲ ಕಟ್ಟಿರೋ ಉದ್ಯಮದಲ್ಲಿ ನಾವು ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀವಿ. ಆ ಒಂದು ಭಾಗ್ಯ ನಮಗೂ ಸಿಕ್ಕಿದೆ ಅನ್ನೋದು ಖುಷಿ ಇದೆ. ಸೈಮಾ ನಿಮ್ಗೇನು ಹೊಸ್ತಲ್ಲ, ಸೊ ಹೌ ಡು ಯು ಫೀಲ್? ಯಾಕಂದರೆ ಇಬ್ಬರಲ್ಲ ಎಲ್ಲ ಸೂಪರ್ ಸ್ಟಾರ್ಗಳು ಒಟ್ಟಿಗೆ ಸೇರಿದ್ದಾರೆ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಟುಡೇ? ನಾನು ಮುಂಚೆ ಹೇಳ್ದಂಗೆ ಸೈಮಾ ನಾನು ಸಾಕಷ್ಟು ಸತಿ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ಗ್ಲಿಟ್ಸ್ ಆ್ಯಂಡ್ ಗ್ಲಾಮರ್ ಆ್ಯಂಡ್ ಎಲ್ಲ ಸ್ಟಾರ್ಸ್ ಬಂದಿರ್ತಾರೆ. ಇಟ್ ಇಸ್ ಅ ವಂಡರ್ಫುಲ್ ವೇ ನಮಗೂ ಕೂಡ ಆ್ಯಸ್ ಆ್ಯಕ್ಟರ್ಸ್ ಟು ಮೀಟ್ ಅದರ್ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್. ಸೊ ಈ ಖುಷಿ ವಿಷಯ ಆ್ಯಂಡ್ ಹೆಮ್ಮೆ ವಿಷಯ ಅಂದರೆ ನಮ್ಮೂರಲ್ಲಿ ಆಗ್ತಿದೆ.